ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವ ಪತ್ನಿ ಅರ್ಚನಾ, ಅಮ್ಮ ಸುಮತಿಯೊಂದಿಗೆ ನೆಮ್ಮದಿ ಜೀವನ ಕಂಡುಕೊಂಡಿರುವ ನಿವೇದನ್ ಅವರ ಸಾಧನೆ ಯುವಕರಿಗೆ ಖಂಡಿತ ಸ್ಫೂರ್ತಿ ನೀಡುವಂಥದ್ದು. ಇವರೇ ನಮ್ಮ ಈ ವಾರದ ನಾವು ನಮ್ಮವರ ಕಾರ್ಯಕ್ರಮದ ಮುಖ್ಯ ಅತಿಥಿ. ಇಂಗ್ಲಿಷ್ನ ಯಾವ ತರ ಮಾತಾಡೋದು ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಿದ್ವಿ ನಾವು, ತಪ್ಪಾದ್ರೂ ಕೂಡ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಿದ್ವಿ. ಯೂಶಲಿ ಅದು ಹಾಗೆ ಇರುತ್ತೆ ಎಲ್ಲಾ ಕಡೆಯಿಂದ, ಆತರ ಬೆಳೆದಿದ್ದು. ನಮ್ಮ ಫೇವ್ರೆಟ್ ಸಬ್ಜೆಕ್ಟ್ಸ್ ಯಾವ್ದಾಗಿತ್ತು? ಮುಂಚಿಂದ ನನಗೆ ಸೈನ್ಸ್ ಅಲ್ಲಿ ಮುಂಚಿಂದ ಒಂಥರ ಇಂಟ್ರೆಸ್ಟ್ ಅದರಲ್ಲಿ. ಸ್ಪೆಷಲಿ ನಾನು ಏನ್ ಮಾಡ್ತಿದ್ದೆ ಅಂತಂದ್ರೆ, ಯಾವುದೇ ರೀತಿ ಕಲ್ಚರ್ ಇದ್ರೆ ಅದನ್ನ ಸೈನ್ಸಿಗೆ ಟ್ಯಾಲಿ ಮಾಡ್ತಿದ್ದೆ. ಯೂಶಲಿ ಯಾವುದೇ ಅದು ನನ್ಗೆ SLC ಇಂದಾನೇ ಬಂದಿತ್ತು. SLC ಇರ್ಬೇಕಾದ್ರೆ ನಂಗೆ ಹೆಚ್ಚು ಕಮ್ಮಿ ಅವಾಗೆಲ್ಲ ಸ್ವಲ್ಪ ನಾಲೆಡ್ಜ್ ಸೈನ್ಸ್. ಯಾವ ಕಲ್ಚರ್ಗೆ ಯಾವ ತರ? ಈಗ ನಮ್ಮ ಕಲ್ಚರ್ ಇದೆ, ನಾವು ಯಾಕೆ ಉಪವಾಸ ಮಾಡ್ತೀವಿ ಒಂದ್ ದಿವಸಕ್ಕೆ, ಎಲ್ಲೋ ಒಂದ್ ದಿವಸ ತಿಂಗಳಲ್ಲಿ ಒಂದ್ ದಿವಸ ಉಪವಾಸ ಮಾಡ್ತೀವಿ, ಅದು ಯಾಕೆ ಮಾಡ್ತೀವಿ, ನಮ್ಮ ಬಾಡಿಲಿ ಏನ್ ಚೇಂಜಸ್ ಆಗ್ಬೋದು, ಈ ತರ ನಂಗೆ SLC ಇಂದ ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ. ಎಲ್ಲಾ ಕಡೆ ಓದೋದು, ಅದನ್ನ ಓದೋದು. ಅವಾಗೆಲ್ಲ ಇಂಟರ್ನೆಟ್ ಇರ್ಲಿಲ್ಲ ಆಗಿತ್ತು, ಎಲ್ಲೋ ಹಳೆ ಬುಕ್ ಎಲ್ಲ ತೆಗೆದು ಓದೋದು, ಅದನ್ನ ಅವಾಗಿಂದ ಮಾಡ್ಕೊಂಡ್ ಬರ್ತಿದ್ದೆ. ಹಾಗಾಗಿ ತುಂಬಾ ಪ್ರಶ್ನೆಗಳನ್ನು ಕೇಳಿರ್ತೀರಿ ಅನ್ಸುತ್ತೆ ನೀವು. ತುಂಬಾ ಪ್ರಶ್ನೆಗಳನ್ನ ಕೇಳಿರ್ತೀನಿ. ಯಾರು ಕೇಳ್ತಿದ್ರಿ? ನಮ್ಮೂರಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ, ರಾಮಚಂದ್ರ ಐತಾಳಮಿಟ್ಟು, ತುಂಬಾ ವಯಸ್ಸಾದವರು. ಅವ್ರ ಹತ್ರ ಹೋಗಿ ಅವರು ಎಷ್ಟು ತಲೆ ತಿಂತಿದ್ದೆ ಆದ್ರೆ ಅಷ್ಟೇ ಪೇಷನ್ಸ್ ಅಲ್ಲಿ ಅವ್ರು ಆನ್ಸರ್ ಕೊಡ್ತಾ ಇದ್ರು ನನಗೆ. ಸೊ ಅವಾಗಿಂದ ಅದನ್ನ ತಿಳ್ಕೊಳ್ಳೋಂಥದ್ದು ಒಂದು ಅಭ್ಯಾಸ ನನಗೆ, ಏನಿರುತ್ತೆ ಏನಿರ್ಬೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು PUC ಸೈನ್ಸ್ ಅಲ್ಲೇ ಸೇರ್ಕೊಂಡ್ಬಿಟ್ಟೆ ಹೋಗಿ. ಸೊ ಈ ಒಂದು ಎಲ್ಲ ಯೂಶಲಿ ಅಂದ್ರೆ ಸಾಮಾನ್ಯವಾಗಿ ಸೈನ್ಸ್ ಅಥವಾ ಮ್ಯಾಥ್ಸ್ ಅಂತ ಬಂದಾಗ ತುಂಬಾ ಕಷ್ಟದ ಸಬ್ಜೆಕ್ಟ್ ಅಂತ ಹೇಳಿದ್ರು, ಬಟ್ ಅದು ನಿಂಗೆ ಫೇವ್ರೆಟ್ ಸಬ್ಜೆಕ್ಟ್ ಆಗಿತ್ತು? ಸೈನ್ಸ್ ಫೇವ್ರೆಟ್ ಸಬ್ಜೆಕ್ಟ್, ಮ್ಯಾಥ್ಸ್ ಅಲ್ಲ. ಏನ್ ಕಷ್ಟ? ಮ್ಯಾಥ್ಸ್ ಅಲ್ಲ. ಓಕೆ. ಮ್ಯಾಥ್ಸ್ ನನ್ PUCಲಿ ಟು ಬಿ ಆನೆಸ್ಟ್ ನಾನು ಜಸ್ಟ್ ಪಾಸ್ ಮ್ಯಾಥ್ಸ್ ಅಲ್ಲಿ, ಬಟ್ ಸೈನ್ಸ್ ಅಲ್ಲಿ ವಾಸ್ ಫಸ್ಟ್ ಕ್ಲಾಸ್ ಮೇಲಿತ್ತು. ಓಕೆ. ಏನ್ ಮಾಡ್ಬೇಕು ಮುಂದೆ ಅಂತ ಅನ್ಕೊಂಡಿದ್ರು? ನನ್ಗೆ ಆಕ್ಚುಲಿ ಯೂಶಲಿ ನನಗೆ ಇಂಟ್ರೆಸ್ಟ್ ಇದ್ದಿದ್ದು ಏನೋ ಕೆಮಿಸ್ಟ್ರಿ ಮತ್ತೆ ನಂದು ಬಯಾಲಜಿಲಿ ತುಂಬಾ ಇಂಟ್ರೆಸ್ಟ್ ಇತ್ತು, ಅಂದ್ರೆ ಹ್ಯೂಮನ್ ಅನಾಟಮಿ ಅದ್ರ ಬಗ್ಗೆ. ಬಟ್ ನನಗೆ ಮೆಡಿಕಲ್ ಓದೋದು ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ಮೆಡಿಕಲ್ ಕಾಲೇಜ್ ಕಟ್ಟಷ್ಟು ಫೀಸು ನಮ್ಮ ಕೈಲಿ ಆಗ್ತಿರ್ಲಿಲ್ಲ ಆಗಿತ್ತು. ಇಂಜಿನಿಯರಿಂಗ್ಗೆ ಲೈಕ್ ನನಗೆ ಅದು ಮೋಸ್ಟ್ ಹೇಟೆಡ್, ಇಂಜಿನಿಯರ್ ಆಗಬೇಕು ಅಂತ. ನಾನು ಯೋಚನೆ ಮಾಡ್ತಿದ್ದೆ ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಲ್ರೆಡಿ ಅವಾಗ ನಮ್ಗೆ ಗೈಡ್ ಮಾಡೋರು ಯಾರೂ ಇರಲಿಲ್ಲ. ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ದೇ ಸುಧಾರಿಸ್ಕೊಳ್ಳೋದ್ರಲ್ಲೇ ಆಗ್ತಿತ್ತು. ಗೈಡ್ ಹೀಗೆ ಒಂದು ಇರುತ್ತಲ್ವಾ ಹೇಗೆ, ಯಾಕಂದ್ರೆ ಜಾಸ್ತಿ ಯಾವಾಗ ಬಡವರು ಇರ್ತಾರೆ ಹೀಗೆ ಗೈಡ್ ಮಾಡೋಕ್ಕೂ ಯಾರು ಬರಲ್ಲ, ಎಲ್ಲಿ ನಮ್ಮ ಹತ್ರ ತಗೊಂಡ್ಬಿಡ್ತಾರೋ ಏನೋ ಅಂತ ಹೇಳ್ಬಿಟ್ಟು ಆ ಪರಿಸ್ಥಿತಿಲಿ ಎದುರಿಸಿ ಬಂದವರು. ಸೊ ಹಾಗಾಗ್ಬಿಟ್ಟು ನಮ್ದು ನಾವೇ ಯೋಚನೆ ಮಾಡ್ತಿದ್ವಿ ಏನ್ ಮಾಡ್ಬೋದು. ನನಗೆ ಕೆಮಿಸ್ಟ್ರಿ ಇಷ್ಟ ಆಯ್ತು, ಜೊತೆಗೆ ನನಗೆ ಆಯುರ್ವೇದ ಅದ್ರ ಮೇಲೆ ತುಂಬಾ ಇಷ್ಟ ಆಯ್ತು. ಇದು ಎಲ್ಲದೂ ಇರೋದು ಯಾವುದು ಅಂತ ಹೇಳ್ಬಿಟ್ಟು ಒಂದ್ಸತಿ ಹೀಗೆ ಕುತ್ಕೊಂಡು ಎಲ್ಲ ಫ್ರೆಂಡ್ಸ್ ಎಲ್ಲ ಮಾಡ್ಬೇಕಾದ್ರೆ ಫಾರ್ಮಸಿ ಒಳ್ಳೆ ಕೋರ್ಸು, ನೆಕ್ಸ್ಟ್ ಫಾರ್ಮಸಿ ಮಾಡಿದ್ರೆ ಚೆನ್ನಾಗುತ್ತೆ. ಸೈನ್ಸ್ ರಿಲೇಟೆಡ್ ಆಗಿರುತ್ತೆ. ಸೈನ್ಸ್ ರಿಲೇಟೆಡ್, ನಾಟ್ MBBS. ನಾಟ್ MBBS, ಬಟ್ ವಿಲ್ ಗೆಟ್ ಆಲ್ ಮೆಡಿಸಿನಲ್ ವ್ಯಾಲ್ಯೂಸ್. ಮೆಡಿಸಿನಲ್ ಏನೇನಿದೆ, ಮೆಡಿಸಿನ್ಸ್ ಏನಿದೆ ಎಲ್ಲ ಗೊತ್ತಾಗುತ್ತೆ. ಅನಾಟಮಿ ಗೊತ್ತಾಗುತ್ತೆ, ಹ್ಯೂಮನ್ ಬಾಡಿ ಹೇಗೆ ವರ್ಕ್ ಆಗುತ್ತೆ ಗೊತ್ತಾಗುತ್ತೆ. ಸೇಮ್ ಟೈಮ್ ನಮ್ಗೆ ಆಯುರ್ವೇದದ್ದು ಫುಲ್ ರೆಫರೆನ್ಸ್ ಸಿಗುತ್ತೆ ಅದರಲ್ಲಿ. ಹೆಚ್ಚು ಕಮ್ಮಿ ಎಲ್ಲ ತರದ್ದು ಸಬ್ಜೆಕ್ಟ್ಸ್ ಬರುತ್ತೆ ಫಾರ್ಮಸಿಲಿ. ಪ್ರಾಬ್ಲಿ ಒಂದೊಂದು 6-7 ಕೆಮಿಸ್ಟ್ರೀಸ್ ಓದ್ಬೋದು, ಎಲ್ಲಾ ತರದ್ದು ನಮ್ಗೆ ನಾಲೆಜ್ ಸಿಕ್ಬಿಡುತ್ತೆ. ಹಾಗಾಗಿ ಆಯ್ತು ಅದ್ಲಾಗೆ ನಾವು ಫಾರ್ಮಸಿಗೆ ಮಾಡ್ಬಿಡೋಣ ಜೊತೆಗೆ ಅಂತ ಹೇಳ್ಬಿಟ್ಟು ಫಾರ್ಮಸಿ ಹೋಗಿ ಡಿಗ್ರಿ ಫಾರ್ಮಸಿ ಮಾಡಿದ್ ನಾನು. ಓಕೆ. ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ಇದು ಸೌಂದರ್ಯ ಲಹರಿ, ಹೆಣ್ಣಿನ ಭಾವನೆಗಳ ಶೃಂಗಾರ ಝರಿ. ರೂಪ, ಅಂದ, ಚಂದ, ಆರೋಗ್ಯ, ವಯ್ಯಾರದ ಕೈಗನ್ನಡಿ. ಕೇಳಿ ಸಖಿ. ಮತ್ತೆ ನಾವು ನಮ್ಮವರು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಪ್ರಶ್ನೆಗಳನ್ನು ಹಾಕೋದು, ಓವರ್ ಕಾನ್ಫಿಡೆಂಟ್ ಆಗಿ ಓಡಾಡೋದು, ಇವೆಲ್ಲ ಬಿಟ್ರೆ ಬೇರೆ ಏನು ಆಕ್ಟಿವಿಟೀಸ್ ಅಲ್ಲಿ ಇದ್ರಿ? ಈ ನಿಮ್ಗೆ ನಾಟಿ ಕೊಡ್ತಾರೆ, ನಾಟಿ ವೈದ್ಯಗಳು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಇರ್ತಾರಲ್ಲ, ಈಗ ಸಣ್ಣ ಹಳ್ಳಿಲೆಲ್ಲ ಕೊಡ್ತಾರಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು. ಹೇಗ್ ಕೊಡ್ತಾರೆ, ಹೇಗ್ ಮೆಥಡಾಲಜಿ ಇರ್ಬೋದು, ಏನಿರ್ಬೋದು, ಇಂಥದನ್ನೇ ಮಾಡ್ತಾ ಇದ್ದಿದ್ದು. ಲೈಕ್ ಉತ್ತರ ಸಿಗ್ತಾ ಇತ್ತು ಅವರಿಂದ ಎಲ್ಲ ಹೋಗ್ತಿದ್ರು. ನನ್ಗೆ ಉತ್ತರ ಸಿಕ್ತಿತ್ತು ಅನ್ನೋದಕ್ಕಿಂತ ಜಾಸ್ತಿ ನಂಗೆ ಅದು ಏನೋ ಒಂದು ಲೈಕ್ ಇಂಟ್ರೆಸ್ಟ್ ಇರ್ತಿತ್ತು, ಏನೋ ಇರ್ಬೋದಲ್ಲ. ಯಾಕಂದ್ರೆ ಅವ್ರು ಅಷ್ಟು ವರ್ಷದಿಂದ ಮಾಡ್ತಿದ್ದಾರೆ, ಅಷ್ಟು ಜನಗಳಿಗೆ ಕ್ಯೂರ್ ಆಗುತ್ತೆ ಅಂತಂದ್ರೆ. ಸೊ 2 ತರದಲ್ಲೂ ಯೋಚನೆ ಮಾಡ್ತಿದ್ದೆ. ಇದರ ಮೆಡಿಸಿನಲ್ ಸಖತ್ ವ್ಯಾಲ್ಯೂ ಇರ್ಬೋದು, ಇಲ್ಲ ನೀವು ಹೋಗಿದ್ದು ನಿಮ್ಮ ಬ್ರೈನ್ ಅಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ, ಅಲ್ಲಿ ಹಾಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಮನುಷ್ಯನಿಗೆ ಅದೊಂದು ಈ ಎಲ್ಲದಕ್ಕಿಂತ ಮುಖ್ಯ ಬ್ರೈನ್. ಮನುಷ್ಯನಿಗೆ ಕಾನ್ಫಿಡೆನ್ಸ್ ಬಂತು ಅಂದ್ರೆ ಯಾವ ಕಾಯಿಲೆಯಿಂದ ಬೇಕಾದ್ರೆ ಗೆಲ್ತಾನಂತೆ. ಸೊ
ಸೊ ಹಾಗಾಗಿ ಅದರಿಂದ ವರ್ಕ್ ಆಗುತ್ತೋ ಅಥವಾ ನಿಜವಾಗ ಮೆಡಿಸಿನ್ ಇಂದ ವರ್ಕ್ ಆಗುತ್ತೋ ಇದೆಲ್ಲದ್ರ ಬಗ್ಗೆ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಹೋಗಿ ಹುಡ್ಕೋದು, ಅವ್ರ ಮನೆಗೆ ಹೋಗೋದು, ಇದೇ ಮಾಡ್ಕೊಂಡು ಬರ್ತಿದ್ದು. ಮುಂದೆ ಫಾರ್ಮಸಿ ಮಾಡ್ಕೊಂಡ್ರಿ? ಫಾರ್ಮಸಿ ಮಾಡ್ಬೇಕಾದ್ರೆ ನನಗೆ ಇದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಈ ತರದಲ್ಲೆಲ್ಲ. ಆಲ್ರೆಡಿ ಅವಾಗಲೇ ನಾನೆಲ್ಲ ಬರ್ದಿಡೋದು. ಸೊ ಕೆಲವೆಲ್ಲ ಅಂದ್ರೆ ಕಂಪ್ಯಾರಿಸನ್ ಮಾಡ್ತಿದ್ದೆ ನಾನು ಯೂಶಲಿ. ಸೊ ನಾವು ಯಾಕೆ ಕಲ್ಚರ್ ಮತ್ತೆ ಅದ್ರ ಹಿಂದ್ಗಡೆ ಇರುವಂತದ್ದು ಸೈನ್ಸ್ ಏನಿರ್ಬೋದು ಅನ್ನೋದನ್ನ ನಾನು ಟ್ಯಾಲಿ ಮಾಡ್ತಿದ್ದೆ ಯೂಶಲಿ. ನಂದು ಅಕಾಡೆಮಿಕಲಿ ಫಾರ್ಮಸಿಲಿ ವಾಸ್ ನಾಟ್ ಟೂ ಬ್ರಿಲಿಯಂಟ್. ನಾನು ಎಷ್ಟೋ ಕಡೆ ಹೇಳಿದ್ದೀನಿ, ನನಗೆ ಬೇಕಾಗಿದ್ದು ಓನ್ಲಿ ನಾಲೆಡ್ಜ್, ನಾಟ್ ಇವನ್ ಡಿಗ್ರಿ ಸರ್ಟಿಫಿಕೇಟ್. ಓಕೆ, ಅದಕ್ಕೋಸ್ಕರ ನಾನು ಅಷ್ಟು ಕಾನ್ಸಂಟ್ರೇಟ್ ಮಾಡಿದೆ. ನನಗೆ ಏನ್ ಬೇಕಿತ್ತು, ಏನ್ ಕೆಮಿಸ್ಟ್ರಿ ಬೇಕಿತ್ತು ಅಥವಾ ಏನ್ ಬಯಾಲಜಿ ಬೇಕಿತ್ತು ಅದನ್ನ ಮಾತ್ರ ಓದ್ತಾ ಇದ್ದೆ, ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಓದ್ತಿದ್ದೆ. ಬಟ್ ಅದೇ ಏನ್ ಬೇಕೋ ಅದು ತಗೋತಿದ್ರಿ, ಏನ್ ಬೇಡೋ ಅದು ಬಿಡ್ತಿದ್ದೆ ಅಷ್ಟೇ. ಯಾವತ್ತು ನಂದು ಕೆಲವು ಸಬ್ಜೆಕ್ಟ್ ಎಲ್ಲ ಜಸ್ಟ್ ಪಾಸ್, ಕೆಲವದ್ರಲ್ಲೆಲ್ಲ ಫುಲ್ ಟಾಪ್. ನನಗೆ ಆ ಥರನೇ ನಂದು. ಅಮ್ಮ ಏನ್ ಹೇಳ್ತಾ ಇದ್ರು ಈ ಹುಚ್ಚುತನಗಳ ಬಗ್ಗೆ? ಅಮ್ಮ ಹೇಳ್ತಿದ್ರು, ನಾನು ಅಮ್ಮನಿಗೆ ಮುಂಚೆನೆ ಹೇಳ್ತಿದ್ದೆ, ನೋಡು ಅಂದ್ರೆ ನಾವೆಲ್ಲ ತುಂಬಾ ಕಷ್ಟದಲ್ಲಿ ಬಂದಾಗ ನಾವೆಲ್ಲ ಕುತ್ಕೊಂಡು ಊಟ ಮಾಡ್ಬೇಕು ಹೇಳ್ತಿದ್ದೆ. ನೋಡು, ಒಂದ್ ದಿವಸ ನಾನು ಇಡೀ ಜಗತ್ತನ್ನ ನೋಡೋ ಹಾಗೆ ಮಾಡ್ತೀನಿ ನಾನು. ನನ್ನಷ್ಟೇ ನಾನು ಬಿಟ್ಬಿಡು, ನಿಂಗೆ ಸಾಕ್ಬೇಕು ಅದೆಲ್ಲ ನಾವು ಹಾಕ್ತೀನಿ, ಎಲ್ಲ ನಾನು ಮಾಡ್ತೀನಿ, ಬಟ್ ನನ್ನಷ್ಟಕ್ಕೆ ನಾನು ಬಿಟ್ರೆ ಐ ಡೂ ಒನ್ ಸಮಥಿಂಗ್. ಓಕೆ ಅಂತ ಹೇಳಿ ಅವ್ರಿಗೆ ಅದು ಒಂದು ಕಾನ್ಫಿಡೆನ್ಸ್ ಲೆವೆಲ್ ತಂದಿದ್ವಿ ಅವ್ರಿಗೆ, ನಾನು ತಂದಿಟ್ಟಿದ್ದೆ. ಜೊತೆಗೆ ಅವ್ರು ನನಗೆ ಸಪೋರ್ಟ್ ಮಾಡ್ತಿದ್ರು. ಏನೋ ಹೋಗಿ ಏನೋ ಮಾಡ್ತೀಯ ಅಂತಂದ್ರೆ ಮಾಡ್ಕೊಂಡ್ ಬಂದು ಹಿಂಗ್ ಮಾಡ್ತಾರೆ, ಹಂಗ್ ಮಾಡ್ತಾರಮ್ಮ, ಅವ್ರು ಅದನ್ನ ಕೊಡ್ತಾರಮ್ಮ ಅಂತಂದ್ರೆ ಓ ಹೌದಾ, ಓಕೆ ಓಕೆ ಹೌದಾ ಅಂತ ಕೇಳಿ ಅಟ್ಲೀಸ್ಟ್ ನಮ್ಗೆ ಕೇಳಿಸ್ಕೊಳ್ತಿದ್ರು. ಮತ್ತೆ ನಮ್ಮಮ್ಮ ತುಂಬಾ ಈ ತರದೆಲ್ಲ ಓದೋದು. ಈಗ ಇದು ರಾಮಾಯಣದಿರ್ಬೋದು, ಮಹಾಭಾರತದಲ್ಲಿರ್ಬೋದು, ಅಲ್ಲಿ ಆ ತರ ಏನೋ ಕೊಟ್ಟಿದ್ರಂತೆ, ಈ ತರ ಏನೋ ಕೊಟ್ಟಿದ್ರಂತೆ, ಆ ತರದೆಲ್ಲ ಅವ್ರು ನನಗೆ ಹೇಳ್ತಾ ಇದ್ದಿದ್ರಿಂದ ಸೊ ಅದೇನೋ ಒಂಥರ ಅವಾಗಿಂದ ನನಗೆ ಅದು ಇಂಟ್ರೆಸ್ಟ್. ಸ್ಪೆಷಲಿ ಕಲ್ಚರ್ ಏನಿದೆಯಲ್ಲ, ಇಂಡಿಯನ್ ಕಲ್ಚರ್ ಏನಿದೆಯಲ್ಲ ಅದನ್ನ ನಾನು ಯೂಶಲಿ ಟ್ಯಾಲಿ ಮಾಡ್ತೀನಿ, ಎಲ್ಲದಕ್ಕೂ ಟ್ಯಾಲಿ ಮಾಡ್ತೀನಿ. ಅದರಿಂದ ನನಗೆ ನಾಲೆಡ್ಜ್ ಜಾಸ್ತಿ. ಫಾರ್ಮಸಿ ಮುಗಿಸಿದ್ರಿ, ಆಮೇಲೆ ಏನ್ ಮಾಡಿದ್ರಿ? ಫಾರ್ಮಸಿ ಮುಗಿಸ್ತಾನೆ ನಾನು ಒಂದು ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡಿದ್ದೆ. ಸೊ ದರ್ ಈಸ್ ಒಂದು ಕಾನ್ಸೆಪ್ಟ್ ಏನು ಅಂತಂದ್ರೆ, ಎಲ್ಲಾ ಇಂಡಿಯನ್ ಕಲ್ಚರ್ಸ್ಗೂ ದರ್ ಈಸ್ ಎ ಸೈಂಟಿಫಿಕ್ ಎವಿಡೆನ್ಸ್. ಓಕೆ, ನಾವು ಅವಾಗಿನ ಮಾತೃಭಾಷೆ ಏನು, ಜಗತ್ತಿನ ಮಾತೃಭಾಷೆ ಸಂಸ್ಕೃತ ಇತ್ತು. ಓಕೆ, ಅವಾಗ ಇಂಗ್ಲಿಷ್ ಗೊತ್ತಿರಲಿಲ್ಲ, ಯಾಕಂದ್ರೆ ಇಂಗ್ಲಿಷ್ಗೂ ಪೇರೆಂಟ್ ಈಸ್ ಸಂಸ್ಕೃತ. ಸೊ ನಾವು ಎಲ್ಲದನ್ನೂ ಬರ್ದಿದ್ದೀವಿ, ನಾವು ಬರ್ದಿದ್ದನ್ನ ಸಂಸ್ಕೃತದಲ್ಲಿ ಬರ್ದಿದ್ದೀವಿ. ಸೊ ವಿ ಆರ್ ದಿ ಬೆಸ್ಟ್ ಇನ್ ದ ವರ್ಲ್ಡ್. ಬಿಕಾಸ್ ಈಗ ನೀವು ಇಂಗ್ಲಿಷ್ನ ಜಗತ್ತಿನ ಭಾಷೆ ಅಂತ ಹೇಳಿದಾಗ ನಾವು ಇಂಗ್ಲಿಷಲ್ಲಿ ಇಲ್ಲ, ಅದಕ್ಕೆ ನೀವೇನ್ ಮಾಡಿದ್ರು ದೊಡ್ಡದು ಅಂತ ಆಗ್ತಿದೆ. ಬಟ್ ಸಂಸ್ಕೃತದಲ್ಲಿ ಎಲ್ಲದಿದೆ, ಅದನ್ನ ನಾವು ಇನ್ನೂ ದೇಶಕ್ಕೆ ಆಗ್ತಾ ಇಲ್ಲ, ಅಷ್ಟು ಅವ್ರನ್ನ ಬರ್ದಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರೆಸೆಂಟ್ ಮಾಡಿದೆ. ಸೊ ಅದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ಅಲ್ಲಿ ಐ ಓನ್ ಅವಾರ್ಡ್. ಸೊ ದೆನ್ ಆಫರ್ ಬಂತು ನಂಗೆ. ಸೊ ಯೂನಿವರ್ಸಿಟಿ ಅವರು ಅಲ್ಲಿ ಮೆಲ್ಬರ್ನ್ ಯೂನಿವರ್ಸಿಟಿಯಲ್ಲಿ, ಅದು ಸ್ವಿನ್ಬರ್ನ್ ಯೂನಿವರ್ಸಿಟಿ ಅಂತಿದೆ ಮೆಲ್ಬರ್ನ್ದು. ಸೊ ಅಲ್ಲಿಗೆ ಆಫರ್ ಬಂತು. ಅಂದ್ರೆ ಈ ದಾರಿ ಸಿಕ್ಕಿದ್ ಹೇಗೆ? ಕಾಲೇಜಲ್ಲಿ ಓದ್ಬೇಕಾದ್ರೆ ಪಾಠಕ್ಕಿಂತ ಜಾಸ್ತಿ ಬೇರೆ ಏನ್ ಮಾಡ್ತಾರೆ ಅನ್ನೋದೇ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಯಾರೋ ಹೇಳ್ಬೇಕು ಕಾನ್ಫಿಡೆನ್ಸ್ ಇದೆ ಒಂದು ಹೋಗು ನೋಡೋಣ ಅಂತ ಹೇಳ್ಬಿಟ್ಟು. ಸೊ ನಾನು ಅವಾಗಿನ ಪ್ರಿಪೇರ್ ಆಗಿ ಹೋಗಿದ್ದಲ್ಲ, ಇಟ್ ವಾಸ್ ಮೈ ಕಾನ್ಫಿಡೆನ್ಸ್ ದಟ್ ಹೇಳೋದನ್ನ ಕರೆಕ್ಟಾಗಿ ಹೇಳಿ ಬರ್ತೀನಿ ಅಷ್ಟೇ, ಅದು ಬೇರೆ ಏನು ಗೊತ್ತಿಲ್ಲ. ಅವಾರ್ಡ್ ಬರುತ್ತೆ ಬಿಡುತ್ತೆ ಬೇಡ, ಹೋಗಿ ಹೇಳಿ ಬರ್ತೀನಿ. ಏನ್ ಅನ್ಸುತ್ತೆ ಅವಾರ್ಡ್ ಬಂದಾಗ? ಇಟ್ ವಾಸ್ ಶಾಕಿಂಗ್. ಬಿಕಾಸ್ ನಾನು ಅಷ್ಟು ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ದ ಪ್ರೆಸೆಂಟೇಷನ್ ವಾಸ್ ವೆರಿ ಗುಡ್, ಎವ್ರಿ ಒನ್ ಅಪ್ರಿಷಿಯೇಟೆಡ್. ಹಾಗಾಗ್ಬಿಟ್ಟು ಅವಾರ್ಡ್ ಮೇಲೆ ಬಂದ್ಮೇಲೆ ಗೊತ್ತಾಗಿದ್ದು. ಅವಾರ್ಡ್ ಬಂದ್ಮೇಲೆ ನಮ್ಗೆ ತುಂಬಾ ಆಫರ್ಸ್ ಬರಕ್ ಶುರು ಆಯ್ತಲ್ಲ, ದೆನ್ ಐ ಫೆಲ್ಟ್ ಪ್ರೌಡ್. ನಾನು ಇಷ್ಟು ದಿವಸ ಏನು ಓದಿದ್ದೀನಿ ಅಥವಾ ಏನು ಅಲ್ಲಿ ಇಲ್ಲಿ ಏನೋ ಕಲ್ತ್ಕೊಂಡಿದ್ದೀನಿ, ದಟ್ ವರ್ಕ್ಸ್ ವೆರಿ ಗುಡ್ ಅಂತ ಹೇಳ್ಬಿಟ್ಟು. ಈ ಅವಾರ್ಡ್ ಎಲ್ಲಿ ಕರ್ಕೊಂಡೋಯ್ತು? ಯೂನಿವರ್ಸಿಟಿಯಿಂದ ಆಫರ್ ಬಂತು. ಸೊ ಪರಿಸ್ಥಿತಿನೂ ನಮ್ಮ ಹತ್ರ ಫೀಸ್ ಕಟ್ಟಷ್ಟಿರ್ಲಿಲ್ಲ ಆಗಿತ್ತು ಅವಾಗ. ಸೊ ಒಂದು ಬ್ಯಾಂಕಿಗೆ ಹೋಗ್ಬಿಟ್ಟು ಲೋನ್ ಕೇಳಿದ್ವಿ, ಕೆಲವು ಬ್ಯಾಂಕಲ್ಲಿ ಕೊಡ್ಲೇ ಇಲ್ಲ. ಇನ್ನೊಂದು ಯಾವ್ದೋ ಬ್ಯಾಂಕರು ನನ್ನ ಪುಣ್ಯಕ್ಕೊಂದು ಬ್ಯಾಂಕ್ ಅವ್ರು ಲೋನ್ ಕೊಟ್ಟರು. ಲೋನ್ ತಗೊಂಡು ನಾನು ಆಸ್ಟ್ರೇಲಿಯಾ ಹೋಗ್ಬಿಟ್ಟೆ ಸೀದಾ ಅಲ್ಲಿಗೆ. ಹೊರಟೋಗಿ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಅಂತ ನಾನು ಓದಿದ್ದು ಕೋರ್ಸು. ಸೊ ಪ್ರಾಡಕ್ಟ್ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು, ಯಾಕಂದ್ರೆ ನಮ್ಗೆ ಇಂಡಿಯನ್ ಕಲ್ಚರಲ್ಲಿ ಸಖತ್ತು ಇದ್ದಿದೆ, ಬಟ್ ಅದನ್ನ ಪ್ರಾಡಕ್ಟ್ ಮಾಡಿ ಯಾರು ತಂದಿಲ್ಲ ಮಾರ್ಕೆಟ್ಗೆ. ಸೊ ಸಮಥಿಂಗ್ ವಿ ಹ್ಯಾವ್ ಟು ಡೂ ವಿಚ್ ಇಸ್ ಕಲ್ಚರ್ನ ತಗೊಂಡು ಪ್ರಾಡಕ್ಟ್ ಮಾಡಿ, ಪ್ರಾಡಕ್ಟ್ ನ ಸೈಂಟಿಫಿಕ್ ಆಗಿ ತೋರಿಸ್ಬಿಟ್ಟು ದಿಸ್ ಇಸ್ ವಾಟ್ ದ ಕಲ್ಚರ್ ಅಂತ ಹೇಳ್ಬಿಟ್ಟು ತೋರಿಸ್ಬೇಕಂತ. ಅದಕ್ಕೋಸ್ಕರ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ತಗೋದ್ದೆ ಅಲ್ಲಿ. ಎಷ್ಟು ವರ್ಷ ಅದು? 1 year ಮಾಸ್ಟರ್ಸ್ ಅಲ್ಲಿ, ಅಲ್ಲೆಲ್ಲ 1 year ಮಾಸ್ಟರ್. ಅಲ್ಲಿ ಮಾಡ್ತಾ ಇದ್ದಂಗೆ ನಂಗೆ ಅಲ್ಲಿ ಒಂದು ಕಂಪ್ನಿಲಿ ಕೆಲಸ ಸಿಕ್ತು, SDs ಆಸ್ಟ್ರೇಲಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು. ಐ ವಾಸ್ ವರ್ಕಿಂಗ್ ಆಸ್ ಎ ಬಿಸ್ನೆಸ್ ಡೆವಲಪ್ಮೆಂಟ್ ಕನ್ಸಲ್ಟೆಂಟ್. ಓಕೆ, ಅರೌಂಡ್ ಪೇಡ್ ಅರೌಂಡ್ ಇನಿಷಿಯಲಿ 4 lakh and
ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಅಲ್ಲಿ ನಾನು 3 years ವರ್ಕ್ ಮಾಡಿದೆ. ಹ್ಮ್ ಅದೇ ಹೇಗಿತ್ತು ಪ್ರೊಫೈಲ್ ಅಂತಂದ್ರೆ ಯೂಶಲಿ ಗೋ ಟು ಡಿಫರೆಂಟ್ ಕಂಟ್ರಿ, ಹೋಗ್ಬಿಟ್ಟು ಅದೊಂದು ಕಂಪನಿ ಏನೋ ಒಂದು ಪ್ರಾಬ್ಲಮ್ ಇದ್ರೆ ಐ ವಾಂಟೆಡ್ ಟು ಸಾರ್ಟ್ ಔಟ್ ಅಷ್ಟೇ. ಸಾರ್ಟ್ ಔಟ್ ಮಾಡೋದು, ವಾಪಸ್ ಬರೋದು. 3 months 4 months ಪ್ರಾಜೆಕ್ಟ್. ಸೊ ಹೆಚ್ಚು ಕಮ್ಮಿ ಒಂದು 6-7 ದೇಶಕ್ಕೆ ಹೋದೆ ನಾನು, ಕೆಲಸ ಮಾಡಿದೆ. ಬಟ್ ಐ ವಾಸ್ ನಾಟ್ ಹ್ಯಾಪಿ. ನಾನು ಏನ್ ಮಾಡ್ತಿದ್ದೀನಿ ನಂಗೆಲ್ಲೋ ಒಂದ್ ಕಡೆ ಸಮಾಧಾನ ಇಲ್ಲ. ಲೈಕ್ ಐ ವಾಂಟೆಡ್ ಟು ಡೂ ಸಮಥಿಂಗ್ ಬ್ಯಾಕ್ ಇನ್ ಇಂಡಿಯಾ. ನಂಗೆ ಇಲ್ಲಿ ಇಂಡಿಯಾದಲ್ಲಿ ಏನಾದ್ರು ಮಾಡಬೇಕು, 10 ಜನಕ್ಕೆ ಉಪಯೋಗ ಆದ್ರೆ ಮಾತ್ರ ಇಟ್ಸ್ ವರ್ತ್, ಇಲ್ಲ ಅಂದ್ರೆ ದೇರ್ ಇಸ್ ನೋ ವರ್ತ್ ಅಟ್ ಆಲ್ ಅನ್ನೋದೊಂದು ಕೆಲಸ ಬಿಟ್ಟು ಇಂಡಿಯಾಗೆ ಬಂದ್ಬಿಟ್ರಿ. ಹಾ, ಲಾಸ್ಟ್ ಬಂದ್ರಿ 2012 ನಾನು ಬಂದಿದ್ದು. 2012 ಅಲ್ಲಿ ಲೆಫ್ಟ್, ಅಲ್ಲಿಂದ ಬಿಟ್ಟು ಒನ್ ಡೇ ಡಿಸೈಡೆಡ್. ಅಷ್ಟೊತ್ತಿಗೆ ಯಾವೆಲ್ಲ ಕಂಟ್ರೀಸ್ ಹೋಗ್ತಿದ್ರಿ? ಆಸ್ಟ್ರೇಲಿಯಾ ಫುಲ್ ಕಂಪ್ಲೀಟ್ ನೋಡಿದ್ದೆ ಎಲ್ಲ. ನ್ಯೂಜಿಲೆಂಡ್ ನೋಡಿದೆ, ಸಿಂಗಾಪುರ್, ಬ್ಯಾಂಕಾಕ್, ಹಾಂಗ್ಕಾಂಗ್, UAE ಫುಲ್ ಗಲ್ಫ್ ಎಲ್ಲ ನೋಡಿದೆ. ಆಮೇಲೆ ಲೈಕ್ ಅದರ್ ಕಂಟ್ರೀಸ್, ಸಣ್ಣ ಪುಟ್ಟ ಕಂಟ್ರಿಗಳು, ಆ ಕಡೆ ಎಲ್ಲ ಹೋಗಿ ವರ್ಕ್ಡ್ ತುಂಬಾ ಕಂಟ್ರಿಗಳಿಗೆ. ವಾಪಸ್ ಇಂಡಿಯಾಗೆ ಬಂದ್ರಿ, ಏನ್ ಮಾಡ್ಬೇಕು ಅನ್ಕೊಂಡ್ ಬಂದ್ರಿ? ಬಂದಾಗ ಐ ವಾಸ್ ಟೋಟಲಿ ಬ್ಲಾಂಕ್. ನನ್ಗೆ ಆಸ್ಟ್ರೇಲಿಯಾದಲ್ಲಿ ಲೈಕ್ ಲಾಸ್ಟ್ ಬಿಡ್ಬೇಕಾದ್ರೆ ಐ ವಾಸ್ ಪೇಡ್ ಅರೌಂಡ್ 6 lakh ಸಮಥಿಂಗ್ ಪರ್ ಮಂತ್ ಬರ್ತಾ ಇತ್ತು. ಬಟ್ ಎಷ್ಟು ಒಂದು ಫ್ರೆಂಡ್ಸ್ ಹೇಳಿದ್ರು, ನೀನು ಇದೆಲ್ಲ ಬಿಟ್ಬಿಡು, ಡಿಗ್ರಿವರೆಗೆ ಏನ್ ಮಾಡ್ಕೊಂಡ್ ಬಂದೆ, ಮುಗೀತು, ಇಂಥ ಒಳ್ಳೆ ಆಪರ್ಚುನಿಟಿ ಇದೆ, ಇಂಥ ಒಂದು ಆಪರ್ಚುನಿಟಿ ಇದೆ, 5 days ವರ್ಕಿಂಗ್ ಅಲ್ಲಿ. ಓಕೆ, ಬೆಳಿಗ್ಗೆ ನಿನ್ಗೆ ಮತ್ತೆ ಜಗತ್ತನ್ನ ಇಡೀ ಕಂಪನಿಯೇ ತೋರಿಸ್ತಿದ್ದಾರೆ, ಸೊ ಯಾಕೆ ಹೋಗ್ತೀಯಾ? ಎಂತವ್ರಾದ್ರೂ ಬೈತಾರೆ, ಯಾಕಂದ್ರೆ 6 ಲಕ್ಷ ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್ ಇನ್ ಇಂಡಿಯಾ. ಸೊ 6 ಲಕ್ಷ ಬರುವಂತ ಕೆಲಸನ ಬಿಟ್ಟು ನೀನ್ ಇಂಡಿಯಾಗೆ ವಾಪಸ್ ಬಂದಿದ್ದೆ. ಏನ್ ಮಾಡಿದೆ ಮುಂದೆ? ನಾನು ಐ ಪ್ರಾಮಿಸ್ ಮೈ ಸೆಲ್ಫ್, ನನ್ಗೆ ನನ್ನ ಫಸ್ಟ್ ಇಂದ ಐ ಪ್ರಾಮಿಸ್ ಮೈ ಸೆಲ್ಫ್ ಲೈಕ್ ವಾಟ್ ಎವರ್ ಐ ಡೂ ನಾನು ಇಂಡಿಯಾದಲ್ಲಿ ಮಾಡ್ತೀನಿ, ನಂಗೆ ಇಲ್ಲೇ ಆಗ್ಬೇಕು ಏನೇ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡ್ಕೊಂಡಿದ್ದೆ. ನಂಗೆ ಅದೇ ಅದೊಂದು ಏನೋ ಒಂಥರ ಅದಲ್ಲಿ ಇದ್ರೂ ನಂಗೆ ಸಮಾಧಾನ ಇರ್ತಿರ್ಲಿಲ್ಲ ಆಗಿತ್ತು. ಸೊ ಹಂಗಾಗ್ಬಿಟ್ಟು ಒನ್ ಡೇ, ಯಾಕಂದ್ರೆ 2 ಮಾಡಲೇಬೇಕು ಜಗತ್ತಲ್ಲಂತೆ, ಒಂದು ಹೆತ್ತು ತಾಯಿ ಋಣ ತೀರಿಸ್ಬೇಕು, ಇಲ್ಲ ಜನ್ಮ ಕೊಟ್ಟು ಭೂಮಿ ತಾಯಿ ಋಣ ತೀರಿಸ್ಬೇಕು. 2 ಮಾಡಿದ್ರೆ ಮಾತ್ರ ಮನುಷ್ಯ ಹುಟ್ಟಿದಕ್ಕೆ ಸಾರ್ಥಕ. ಸೊ ಒಂದ್ ದಿವಸ ಡಿಸೈಡ್ ಮಾಡಿದೆ, ನಮ್ಮಮ್ಮ ಬೇರೆ ಇಲ್ಲಿ ಒಬ್ಬರೇ ಇದ್ರು. ಐ ಥಾಟ್ ಲೈಕ್ ಐಲ್ ಗೋ ಬ್ಯಾಕ್ ಟು ಇಂಡಿಯಾ. ಸೊ 1 month ಡಿಸಿಷನ್ ಐ ಮೇಡ್ ಅಂಡ್ ರಿಸೈನ್ ಮಾಡಿದೆ 1 month ಅಲ್ಲಿ. ಆಮೇಲೆ ಜಾಸ್ತಿ ದಿನ ಯಾರು ಫ್ರೆಂಡ್ಸ್ ಹತ್ರ ಸಿಗಕ್ಕೆ ಹೋಗ್ಲಿಲ್ಲ. ಐ ಕೇಮ್ ಬ್ಯಾಕ್. ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ಇದು ಮುಂಜಾನೆಯ ರಾಗ, ಭಕ್ತಿ ಭಾವದ ಸಂಯೋಗ, ದೈವ ಸ್ಮರಣೆಯ ನಾದ ತರಂಗ, ಕರುಣಾಳು ಬಾಬೆಳಕೆ. ಮತ್ತೆ ನಾವು ನಮ್ಮವರು ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ಯಾನ್ಸರ್ ಕಾರಕ ಅಥವಾ ಹಾನಿಕಾರಕ ಅನ್ನುವಂಥ ಮಾತು, ತಮ್ಮ ಪ್ರಕಾರ ಅದು ಔಷಧ ಹೇಗೆ? ನೋಡಿ, ಅಡಿಕೆ ಕ್ಯಾನ್ಸರ್ ಕಾರಕ ಅನ್ನೋದೊಂದು ದೊಡ್ಡ ಮಿತ್ತು. ಅದು ಯಾವುದು ಪ್ರೂವನ್ ಡಾಟಾ ಅಲ್ಲ. ಬರಬಹುದು, ಆಗಬಹುದು ಅನ್ನೋಂಥದ್ದು ಮಾತ್ರ ಇರೋದು. ಆ ಕಲ್ಪನೆಗೆ ಹೋದ್ರೆ ನಾವು ಈಗ ತಿನ್ನೋ ಎಷ್ಟೋ ಆಹಾರ ಸಮೇತ ಹೇಳ್ಬೋದು ಬರಬಹುದು ಅಂತ ಹೇಳ್ಬಿಟ್ಟು. ಈಗ ನಾವು ಅದನ್ನ ಕನ್ಸಿಡರ್ ಮಾಡಿದ್ರೆ, ಯಾವುದೋ ಒಂದು ರಿಪೋರ್ಟ್ಸ್ ತೆಗೆದು ನೋಡಿದ್ರೆ 0.0001% ಆಫ್ ಪಾಸಿಬಿಲಿಟೀಸ್. 0.001% ಆಫ್ ಪಾಸಿಬಿಲಿಟೀಸ್ ನೀವು ಡೈಲಿ ತಿನ್ನೋ 10 ಅದರಲ್ಲಿ 10ರಲ್ಲಿ ಇರುತ್ತೆ. ಯಾವ್ದ್ರಿಂದ, ಈಗ ಇವನ್ ಕ್ಯಾನ್ಸರ್ ಯಾವ್ದ್ರಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಏನೆಲ್ಲ ಔಷಧಿ ಗುಣಗಳಿದೆ ಅಡಿಕೆಯಲ್ಲಿ? ನೋಡಿ, ದ ಬೆಸ್ಟ್ ಅಂತಂದ್ರೆ ಇದರೊಳಗೆ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್. ಓಕೆ, 2 types ಆಫ್ ಆಂಟಿ ಆಕ್ಸಿಡೆಂಟ್ ಇರುತ್ತೆ. ಒಂದು ಲೈಕ್ ಒಂದು ಟೋಕೋಫೆರಾಲ್ ಅಂತ ಒಂದಿರುತ್ತೆ, ಇನ್ನೊಂದು DPPH ಅಂತ. 2 ಥರದ ಆಂಟಿ ಆಕ್ಸಿಡೆಂಟ್ ಇರುತ್ತೆ. ಓಕೆ, ಲೈಕ್ ನೀವೇನು ಅದರ್ ಟೀಸ್ ಬರುತ್ತೆ, ವಾಟ್ ದೇ ಸೇ ಈಸ್ ದ ರಿಚ್ ಇಟ್ ಟೋಕೋಫೆರಾಲ್ ಅಂತ ಹೇಳ್ಬಿಟ್ಟು. ಹಿಯರ್ 2 types, 2 types. 1 cup of areca tea is equal to 2 cups of other whatever the antioxidant tea. Okay, ಆ ತರ ಅಷ್ಟು ಇದಿರುತ್ತೆ. ಕಂಟೈನ್ ಟ್ಯಾನಿನ್, ವೆರಿ ರಿಚ್ ಟ್ಯಾನಿನ್. ಓಕೆ, ನಿಮ್ಗೆ ಡೈಜೆಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನೇ ಇದ್ರು ಇಟ್ ವಿಲ್ ರಿಸಾಲ್ವ್. ಓಕೆ, ಅದಕ್ಕೆ ಹಿಂದಿನ ಕಾಲದವರು ಹೇಳ್ತಾ ಇದ್ದೇನೋ, ಅಲ್ಲೇ ಅಡಿಕೆ ತಿನ್ಬೇಕು, ಹೊಟ್ಟೆ ಒಳಗೆ ಊಟ ಆದ ತಕ್ಷಣ ತಿನ್ಬೇಕು. ಸ್ಪೆಷಲಿ ನಾನ್ ವೆಜ್ ಅವ್ರಿಗೆ ಹೇಳ್ತಾರೆ ಅಡಿಕೆ ತಿನ್ ನೀನು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಶುರು ಆಯ್ತು ಅರೆಕಾ. ಎಕ್ಸಾಕ್ಟ್ಲಿ. ಸೊ ಈ ಕಲ್ಚರ್ ಮೇಲೆ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಇಟ್ ವಾಸ್ ನಾಟ್ ಲೈಕ್ ನಾನು ಅಡಿಕೆಗೊಂದು ಏನೋ ಒಂದು ಮಾನ ತರಬೇಕು, ಬಿಕಾಸ್ ನಾವೆಲ್ಲ ಅಡಿಕೆ ಬೆಳೆಗಾರರು.
ಜೊತೆಗೆ ನಂದು ಕಲ್ಚರ್ಗೆ ಒಂದು ಬೆಲೆ ಕೊಡಬೇಕು. ದೊಡ್ಡ ಮಟ್ಟದ ಬೆಳೆಗಾರರ ನೀವು? ಇಲ್ಲ, ನಮ್ಗಾಗದು 2 ಚೀಲ ಅಡಿಕೆ. ಬಟ್ ಅಡಿಕೆಗಿರ್ತಕ್ಕಂಥದ್ದೊಂದು ಏನು ಒಂದು ಅದೊಂದು ಕಳಂಕ ಅಡಿಕೆ. ಬಟ್ ಅಡಿಕೆನ ಇಂಡಿಯಾದಲ್ಲೇ ಹೈಯೆಸ್ಟ್ ಬೆಳಿತಾರೆ. ಬಟ್ ಇಂಡಿಯಾದೊಂದು ಪ್ರಾಡಕ್ಟ್ ನ ಇಡೀ ಜಗತ್ತು ಅಪೋಸ್ ಮಾಡೋದು ನನಗಿಷ್ಟ ಇರಲಿಲ್ಲ. ಯಾವಾಗ ಶುರು ಆಯ್ತು ಅರೇಕಾಟಿ? ಇಂಡಿಯಾಗೆ ಬಂದು ನಾನು ಇಂಡಿಯಾಗೆ ಬಂದಾಗ ಲೈಕ್ ನನಗೆ ಅವಾಗ ಟೋಟಲಿ ಬ್ಲಾಂಕ್. ಬಟ್ ಏನೋ ಒಂದು ಮಾಡಬೇಕು ರಿಲೇಟೆಡ್ ಟು ಅವರ್ ಕಲ್ಚರ್ ಅಂತ ಹೇಳ್ಬಿಟ್ಟು ಒಂದು ಪ್ರಾಡಕ್ಟ್ ತಗೊಂಡು ಅಡಿಕೆನೇ ಮಾಡೋಣ. ಯಾಕಂದ್ರೆ ನಮ್ಮ ಸುತ್ತಮುತ್ತ ಅಡಿಕೆಗೆ ತುಂಬಾ ಬೆಲೆ ಎಲ್ಲ ಬೀಳ್ತಾ ಇದೆ. ಎಷ್ಟು ಟೈಮ್ ಹಿಡಿತು ಮಾಡಕ್ಕೆ? 2 years. 2 years ನಾನು ಬಂದು ಸ್ಟಾರ್ಟ್ ಮಾಡಿ 2 ವರ್ಷ ಬೇಕಾಯ್ತು ಅದನ್ನ ಈ ಪೊಸಿಷನ್ ಇಂದ ಅಡಿಕೆ ಫ್ರಮ್ ಸ್ಕ್ರಾಚ್ ಅಡಿಕೆಯಿಂದ ಅಡಿಕೆ ಟೀ ವರೆಗೆ ಮಾಡೋ ಹಾಕಿ 2 ವರ್ಷ ಬೇಕಾಯ್ತು ನಂಗೆ ಹೆಚ್ಚು ಕಮ್ಮಿ. ಅದರಲ್ಲೇ ಮುಳುಗ್ದಂಗೆ ಆಗಿತ್ತು ಅಂತ. ಸಾಕಷ್ಟು ಸ್ಟಡಿ, ಸಾಕಷ್ಟು ರಿಸರ್ಚ್, ಬೇಕಾದಷ್ಟು ಯೂನಿವರ್ಸಿಟಿಗಳಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಏನೇನ್ ಡಾಟಾ ಸಿಗುತ್ತೆ ಎಲ್ಲ ತಗೊಂಡು ಸ್ವಂತ ಲ್ಯಾಬ್ ಮಾಡ್ಕೊಂಡೆ ನಾನು ಬಂದು. ಯಾರಾದ್ರೂ ಸಪೋರ್ಟ್ ಮಾಡ್ತಿದ್ರ ಇವೆಲ್ಲದಕ್ಕೂ? ಇಲ್ಲ, ಯಾರು ಸಪೋರ್ಟ್ ಮಾಡಿಲ್ಲ. ಬಟ್ ಮಾಡ್ಬೇಕು ಅನ್ನೋದೊಂದು ಇತ್ತು, ನನಗೆ ಮೋಟಿವೇಟ್ ಇತ್ತು. ಹಾಗಾಗಿ ಮತ್ತೆ ನಮ್ಮಮ್ಮ ನಂಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಆಕ್ಚುಲಿ ಯೂಶಲಿ ದೊಡ್ಡ ಮಟ್ಟದಲ್ಲಿ ಕ್ಲಿಕ್ ಆಗುತ್ತೆ ಅನ್ಕೊಂಡ್ರ? ನನಗೆ ಕಾನ್ಫಿಡೆನ್ಸ್ ಇತ್ತು. ಅಂದ್ರೆ ಯಾವಾಗ ಮನುಷ್ಯನಿಗೆ ಔಷಧಿ ಗುಣ ಇದೆ ಅಂತ ಗೊತ್ತಾದ್ರೆ ಪೀಪಲ್ ವಿಲ್ ಡೆಫಿನೆಟ್ಲಿ ಟ್ರೈ. ಯಾವಾಗ ಅದ್ರ ರಿಸಲ್ಟ್ ಬಂತು ಅಂದ ತಕ್ಷಣ 100% ಜನಗಳಿಗೆ ಬೇಕೇ ಬೇಕಾಗತ್ತೆ ಅಂತ ನನಗೆ ಆಸೆ ಇತ್ತು. ಎಸ್ಪೆಷಲಿ ನಾನು ಒಂದು ಡಾಟಾ ತೆಗೆದಿದ್ವಿ ನಾನು ರಿಸರ್ಚ್ ಸ್ಟಡಿ ಮಾಡ್ಬೇಕಾದ್ರೆ, ಎಲೆ ಅಡಿಕೆ ತಿನ್ನೋರ್ಗೆ ಯಾವ ಕಾಯಿಲೆಗಳು ಬರೋದಿಲ್ಲ ಅಂತ ಹೇಳ್ಬಿಟ್ಟು. 80% ಎಲೆ ಅಡಿಕೆ ತಿನ್ನೋರ್ಗೆ ತಂಬಾಕು ಬಿಟ್ಟು ತಿಂತಾರೆ, ತಂಬಾಕು ಹಾಕದೆ ತಿಂತಾರೆ. 80% ಎಲೆ ಅಡಿಕೆ ತಿನ್ನೋರಿಗೆ ಡಯಾಬಿಟಿಸೇ ಬರಲ್ಲ, ಕೊಲೆಸ್ಟ್ರಾಲ್ ಇಲ್ಲ, BP ಇಲ್ಲ. ಇಟ್ಸ್ ಆಲ್ ಪ್ರೂವನ್. ನಮ್ಮ ಹತ್ರ ದೊಡ್ಡ ಡಾಟಾ ಇದೆ. ಸೊ ಹಾಗಾಗಿ ಕರೆಕ್ಟ್ ಆಗಿ ಒಂದು ಪ್ರಾಡಕ್ಟ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಇತ್ತು ನಮ್ಗೆ. ಆರಂಭದಲ್ಲಿ ಅರೇಕಾಟಿ ಶುರು ಆದಾಗ ಹೇಗಿತ್ತು ರೆಸ್ಪಾನ್ಸ್? ಪ್ರಾಡಕ್ಟ್ ನ ಫಸ್ಟ್ ಡೆವಲಪ್ ಮಾಡಿ ನಾವು ಪ್ರಾಡಕ್ಟ್ ತಗೊಂಡೋಗ್ಬಿಟ್ಟು ಲೈಕ್ ಯಾರೋ ಒಬ್ರಿಗೆ ತೋರಿಸ್ಬೇಕು. ಪ್ರಾಡಕ್ಟ್ ನ ಯಾರಿಗೆ ತೋರಿಸ್ಬೇಕು ಅಂತ ಹೇಳಿದಾಗ ಅರೇಕಾ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಫೌಂಡೇಶನ್ ಅಂತ ಇದೆ. ಆಕ್ಚುಲಿ ಅದರದ್ದು ಸಂಸ್ಥಾಪಕರು, ಪ್ರೆಸಿಡೆಂಟು ಎಲ್ಲ ವೀರೇಂದ್ರ ಹೆಗ್ಡೆ, ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ. ನನ್ಗೆ ಯಾರಿಗೆ ತೋರಿಸಿದ್ರು ನಗಾಡ್ತಾರೆ, ಹೋಗೋ ಅಡಿಕೆ ಏನೋ ಮಾಡ್ತಾನಂತೆ, ಇಟ್ ವಾಸ್ ಕ್ವೈಟ್ ಕಾಮನ್. ಅಡಿಕೆ ಏನೋ ಮಾಡ್ತಾನಂತ ಹೋಗಮ್ಮರೆ ಅಂತ ಹೇಳ್ತವ್ರೆ ಜಾಸ್ತಿ. ಹೋಗೋ ಇದೆಲ್ಲ ಕಾನ್ಸೆಪ್ಟೇ ವರ್ಕ್ ಆಗಲ್ಲ ಅಂತ ಹೇಳಿದವರು ಜಾಸ್ತಿ. ಬಟ್ ನಾನು ಯಾವಾಗ ಹೋಗಿ ವೀರೇಂದ್ರ ಹೆಗ್ಡೆ ಅವರಿಗೆ ತೋರಿಸಿದ್, ನಾನು ನೋಡಿ ಇದು ಈ ತರದೊಂದು ಪ್ರಾಡಕ್ಟ್ ಇದೆ ಅಂತ ಹೇಳ್ಬಿಟ್ಟು, ಅವರು ಅದನ್ನ ಟೇಸ್ಟ್ ಮಾಡಿದ್ಮೇಲೆ ಅವರು ಮಧ್ಯಾಹ್ನ ಮೇಲೆ ನಂಗೆ ಕರೆಸಿ, ನೀನು ಇದು 100% ನನಗೆ ತುಂಬಾ ಒಳ್ಳೇದಾಗತ್ತೆ ಅಂತ ಗೊತ್ತಾಗಿದೆ, ಇದಕ್ಕೆ ನಾನು ಸಂಪೂರ್ಣ ಬೆಂಬಲ ಕೊಡ್ತೀನಿ, ನಾನು ನಿನ್ ಜೊತೆಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಅವತ್ತೊಂದು ಬೆಳ್ಳಿ ಕಾಯಿನ್ ಕೊಟ್ಟಿದ್ರು. ಅದ್ರ ಮೇಲೆ ಲೈಕ್ ಫುಲ್ ಕಾನ್ಫಿಡೆನ್ಸ್ ಬಂತು ನನಗೆ. ಅದನ್ನ ಪ್ರಾಡಕ್ಟ್ ಮಾರ್ಕೆಟಿಂಗ್ ಗೊತ್ತಾಗ್ತಾ ಬಂತು. ಮಾರ್ಕೆಟಿಂಗ್ ಕಷ್ಟದ ಕೆಲಸವಾ ಹೇಗೆ? ತುಂಬಾ ದೊಡ್ಡ ಕಷ್ಟದ ಕೆಲಸ. ಯಾಕಂದ್ರೆ ಇದು ನಾವು ಜಗತ್ತಿಗೆ ಉಲ್ಟಾ ತೋರಿಸ್ತಾ ಇದೀವಿ. ಜಗತ್ತಿಗೆ ಒಂದು ಮಿತ್ ಬಂದ್ಬಿಟ್ಟಿದೆ, ಅದಕ್ಕೆ ಏನೋ ಕ್ಯಾನ್ಸರ್ ಬರುತ್ತಂತೆ. ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿ ಯಾರಿಗೂ ಗೊತ್ತಿಲ್ಲ, ಬರುತ್ತಂತೆ ಅನ್ನೋದಷ್ಟೇ ಗೊತ್ತು. ಯಾರ ಹತ್ರನೂ ಡಾಟಾ ಇಲ್ಲ, ಯಾರು ತೋರಿಸ್ತಾ ಇಲ್ಲ, ಯಾರಿಗೂ ಏನು ಗೊತ್ತಿಲ್ಲ. ಹೇಗೆ ನಿಭಾಯಿಸಿದ್ರಿ? ವಿತ್ ಆಲ್ ಡಾಟಾಸ್ ನಮ್ಮ ಹತ್ರ ನೋಡಿ, ನಿಮ್ಗೆ ಎಲ್ಲ ಸೈಂಟಿಫಿಕ್ ಆಗಿ ತೋರ್ಸ್ಕೊ ಬಂದಿದ್ದು. ಯಾವುದು ನಾವು ಕಟ್ಟೆ ತೋರಿಸಿಲ್ಲ, ಎಲ್ಲ ಸೈಂಟಿಫಿಕ್ ಏನಿದೆ ವಾಸ್ತವ ತೋರಿಸಿದ್ವಿ. ನೋಡಿ, ಇಷ್ಟು % ಟ್ಯಾನಿನ್ ಇರುತ್ತೆ, ಇಷ್ಟು % ಪ್ರೊಲೀನ್ ಇರುತ್ತೆ. ಸೊ ವೆರ್ ಇಸ್ ದ ಕಾರ್ಸಿನೋಜೆನಿಕ್ ಮಾಲಿಕ್ಯೂಲ್ ಆಗಿದೆ, ಎಲ್ಲೂ ಇಲ್ಲ. ಇಟ್ ವಾಸ್ ಅ ಮಿತ್. ಅದು ಹೇಳ್ತಾರಲ್ಲ, ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳ್ಬಿಟ್ಟು, ತಂಬಾಕು ಅಥವಾ ಇನ್ನೇನೋ ಹಾಕ್ಬಿಟ್ಟು ಅಡಿಕೆಗೆ ಹೆಸರು ಚೇಂಜ್ ಮಾಡಿರೋದು ಬಿಟ್ರೆ, ಗುಟ್ಕಾ ಬಂದ ಮೇಲೆ ಅಡಿಕೆ ಕೆಟ್ಟ ಹೆಸರು ಬಂದಿದೆ. ಅಲ್ಲಿ ತನಕ ಅಡಿಕೆ ಒಳ್ಳೇದೆ. ಅರೇಕಾಟಿ ಪೇಟೆಂಟ್ ಗಾಗಿ UK ತಮಗೆ ಬಹಳ ದೊಡ್ಡ ಮೊತ್ತದ ಒಂದು ಆಮಿಷ ಕೂಡ ಒಡ್ಡಿತು. ಯಾಕೆ ಕೊಡ್ಲಿಲ್ಲ ನೀವು? ನನಗೆ ನನ್ನ ದೇಶದ್ದು ಪ್ರಾಪರ್ಟಿ ಅದು ನನಗೆಲ್ಲೋ ಒಂದ್ ಕಡೆ ಮನ್ಸಿಗೆ ಸಮಾಧಾನ ಆಗ್ಲಿಲ್ಲ. ನಾನು ಮಾರ್ಕೊಂಡ್ಬಿಟ್ರೆ ನನ್ನನ್ನು ನಾನು ಮಾರ್ಕೊಂಡಂಗೆ. ಈ ಒಂದು ಅದು ಎಷ್ಟೋ ನನಗೆ ಅದ್ರದ್ದು ಸೊನ್ನೆನೂ ಗೊತ್ತಿರ್ಲಿಲ್ಲ. ಅಷ್ಟು ಕೊಡ್ತೀವಿ ಅಂತಂದ್ರು ನನ್ಗೆ ಅದನ್ನ ನನ್ನ ಮನ್ಸು ಕೇಳಲಿಲ್ಲ ನನಗೆ. ನಾನು ಎಲ್ಲೋ ನನ್ನ ತಾಯಿನ ಮಾರ್ಕೊಂಡಂಗೇನೋ ಅಂತ ಆ ಲೆವೆಲಿಗೆ ನನಗೆ ಕಲ್ಪನೆ ಬಂದ್ಬಿಟ್ಟು. ಎಷ್ಟು ಅಮೌಂಟ್ ಆಫರ್ ಮಾಡಿದ್ರು? ಅಪ್ರಾಕ್ಸಿಮೇಟ್ಲಿ 100 crore. ಓಕೆ. ಬಟ್ ಐ ರಿಜೆಕ್ಟೆಡ್ ಇಟ್. ನಂಗೆ ಬೇಡ. ನನಗೆ ಎಷ್ಟು ವರ್ಷ ಆಯ್ತು ಶುರುವಾಗಿ ಅರೇಕಾಟಿ? ಈಗ ಪ್ರೆಸೆಂಟ್ ನಾವು ಲಾಂಚ್ ಮಾಡಿದ್ದು ಜನವರಿಲಿ. ಈಗ ಆಲ್ರೆಡಿ 6 months, ಪ್ರಾಡಕ್ಟ್ ಬಂದು 3 months ಆಯ್ತು. ಬಟ್ ನಮ್ಗೆ ಮಾರ್ಕೆಟ್ ಇಂದ ಹೈಯೆಸ್ಟ್ ರೆಸ್ಪಾನ್ಸ್ ಬರ್ತಿದೆ. ನಂಗೆ ಕೆಲವೆಲ್ಲ ಡಾಕ್ಟರ್ಸ್ ಫೋನ್ ಮಾಡ್ತಾರೆ, ಇನ್ಸುಲಿನ್ ರೆಸಿಸ್ಟೆಂಟ್ ಕೇಸನ್ನ ಇವತ್ತಿನವರೆಗೂ ಸಾಲ್ವ್ ಆಗದಿರೋ ಕೇಸನ್ನ ಅರೇಕಾಟಿಯಿಂದ ಸಾಲ್ವ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಐ ಫೆಲ್ಟ್ ವೆರಿ ಪ್ರೌಡ್ ದಟ್ ವಾಟ್ ಐ ಡಿಡ್
ಟು ಮೈ ಕಂಟ್ರಿ ಇಟ್ಸ್ ಗೆಟಿಂಗ್ ಬೆನಿಫಿಟೆಡ್ ಅಂತ ಹೇಳ್ಬಿಟ್ಟು. ಹಾಗಾಗಿ ಇಲ್ಲೊಂದ್ ಕಡೆ ಹೆಮ್ಮೆ ನಂಗೆ. ಓಕೆ, ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ಬೇಕಾದಷ್ಟು ಪ್ರಶಸ್ತಿ ಪುರಸ್ಕಾರಗಳು ತಮಗೆ ಬಂತು. ಯಾವೆಲ್ಲ ಪ್ರಶಸ್ತಿಗಳು ಬಂತು? ಸಾಕಷ್ಟು ರಾಜ್ಯ ಮಟ್ಟದ ಪ್ರಶಸ್ತಿಗಳು ಅದೆಲ್ಲ ಬಂದಿದೆ. ಬಟ್ ಅಲ್ಲಿ ಒಂದು ಹೈಯೆಸ್ಟ್ ಪ್ರಶಸ್ತಿ ಬಂದಿದ್ದು ಅಂತಂದ್ರೆ ನರೇಂದ್ರ ಮೋದಿ ಅವ್ರದ್ದು ಕಾನ್ಸೆಪ್ಟ್ ಇತ್ತಲ್ಲ, ಮೇಕ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಸೊ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ದಿಸ್ ಪ್ರಾಡಕ್ಟ್ ವಾಸ್ ಅವಾರ್ಡೆಡ್. ಅಂದ್ರೆ ಫಸ್ಟ್ ಸೌತ್ ಇಂಡಿಯಾದಿಂದ ಅವಾರ್ಡ್ ತಗೊಂಡಿರೋದು. ಆಲ್ ಇಂಡಿಯಾ ಟೆಕ್ನಿಕಲ್ ಮ್ಯಾನೇಜ್ಮೆಂಟ್ ಕೌನ್ಸಿಲ್ ಅಂತ ಇರುತ್ತೆ. ಸೊ ದೇ ನಾಮಿನೇಟೆಡ್ ದಿಸ್ ಪ್ರಾಡಕ್ಟ್ ಆಸ್ ಎ ಎಕ್ಸಲೆನ್ಸಿ ಅವಾರ್ಡ್ಗೆ. ಸೊ ಇದು 2015 ಅಲ್ಲಿ ಮೇಕ್ ಇನ್ ಇಂಡಿಯಾ ಎಕ್ಸಲೆನ್ಸಿ ಅವಾರ್ಡ್ ಅಂದ್ರೆ ಈ ಪ್ರಾಡಕ್ಟ್ ನ ಇನ್ನೋವೇಟಿವ್ ಪ್ರಾಡಕ್ಟ್ ಆಫ್ ದ ಇಯರ್ 2015 ಅಂತ ಡಿಕ್ಲೇರ್ ಮಾಡಿದ್ರು. ಅಂದ್ರೆ ಸೊ ದಟ್ ಈಸ್ ದ ಟಾಪ್ ಮೋಸ್ಟ್ ಅವಾರ್ಡ್ ವಾಟ್ ವಿ ಗಾಟ್ ಫಾರ್ ದಿಸ್ ಪ್ರಾಡಕ್ಟ್ ಟೀಗೆ. ಸೊ ಅಲಾಂಗ್ ವಿತ್ ಇಟ್ ನನಗೆ ಬೇಕಾದಷ್ಟು 6 months ಆಗಿದೆ ಲಾಂಚ್ ಆಗಿ, ಅಥವಾ ಪ್ರಾಡಕ್ಟ್ ಮಾರ್ಕೆಟಿಂಗ್ ಬಂದು ಒಂದು 3 ತಿಂಗಳಾಗಿದೆ. ಏನ್ ನಿಮ್ ಫ್ಯೂಚರ್ ಪ್ಲಾನ್ಸ್? ಫ್ಯೂಚರ್ಲಿ ವಿ ಆರ್ ಪ್ಲಾನಿಂಗ್ ಫಾರ್ ನಮ್ಗೆ ಹೆಚ್ಚು ಕಮ್ಮಿ ಈಗ ಆಲ್ರೆಡಿ ಒಂದು 13 ಕಂಟ್ರೀಸ್ ಇಂದ ಎನ್ಕ್ವೈರಿ ಬಂದಿದೆ. ಸೊ ನಾವಂದ್ರೆ ವಿ ಆರ್ ರೆಡಿ ಟು ಎಕ್ಸ್ಪೋರ್ಟ್. ತುಂಬಾ ಎನ್ಕ್ವೈರೀಸ್ ಬಂದಿದೆ. ಯಾಕಂದ್ರೆ ಹೆಲ್ತ್ ಬೆನಿಫಿಟ್ಸ್ ಜನಗಳಿಗೆ ಗೊತ್ತಾಗ್ತದೆ. ಹಾಗಾಗ್ಬಿಟ್ಟು ಅವರಿಂದ ರೆಫರೆನ್ಸ್ ಹೋಗಿರೋದಕ್ಕೆ ನಮಗೆ ತುಂಬಾ ಬಂದಿರೋದು ಎನ್ಕ್ವೈರೀಸ್ ಎಲ್ಲ. ಸೊ ನಮ್ಗೆ ಈಗ ಸೆಕೆಂಡ್ ಫ್ಯಾಕ್ಟ್ರಿನ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಉಡುಪಿಲಿ. ಈಗಿರೋ ಫ್ಯಾಕ್ಟರಿ ಎಲ್ಲಿದೆ? ಈಗ ಒಂದು ಬೆಂಗಳೂರಲ್ಲೇ ಇದೆ. ಓಕೆ, ಇನ್ನೊಂದು ಉಡುಪಿಲಿ, ಈಗ ದೊಡ್ಡ ಮಟ್ಟದ ಉಡುಪಿಲಿ ಮಾಡ್ತಾ ಇದೀವಿ ನಾವೀಗ. ಓಕೆ, ಎಲ್ಲವನ್ನೂ ನೀವೇ ಹ್ಯಾಂಡಲ್ ಮಾಡ್ತೀರಿ? ಹೌದು, ಹ್ಯಾಂಡಲ್ ಮಾಡ್ತಾ. ಕಷ್ಟ ಆಗಲ್ಲ? ಆಗ್ತಾ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಪ್ಲಾಂಟ್ ವಿಲ್ ಬಿ ಇನ್ ಉಡುಪಿ. ಉಡುಪಿ, ದಟ್ ಇಸ್ ಅ ವೆರಿ ಬಿಗ್ ಪ್ಲಾಂಟ್. ಓಕೆ, ಮಾರ್ಕೆಟಿಂಗ್ ಪ್ಲಾನ್ಸ್ ಏನಾಗಿದೆ? ಮಾರ್ಕೆಟಿಂಗ್ ಮಾಡೋಕ್ಕೆ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್. ಸೊ ನಾವೇನ್ ಮಾಡಿದ್ವಿ, ನಂದು ಇನ್ನೊಂದು ಸಂಸ್ಥೆ ಇದೆ ಗ್ರೀನ್ ರೆಮಿಡೀಸ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ನಾವು ಎಥಿಕಲ್ ಆಯುರ್ವೇದಿಕ್ ಪ್ರಾಡಕ್ಟ್ ಅನ್ನ ಮಾತ್ರ ಮಾರ್ಕೆಟ್ ಮಾಡ್ತೀವಿ. ಆ ಸಂಸ್ಥೆಯಿಂದ ನಾವು ಅದನ್ನ ಮಾರ್ಕೆಟಿಂಗ್ ತಗೊಂಡ್ಬಂದಿದ್ದೀವಿ. ಸೊ ಅದರದ್ದು ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ ವೇಣುಗೋಪಾಲ್ ಹೆಬ್ಬಾರ್ ಅಂತ ಹೇಳ್ಬಿಟ್ಟು. ಹಿ ಟೋಲ್ಡ್ ದಟ್ ಓಕೆ, ನಾನು ನಿಮ್ ಜೊತೆಗಿದ್ದೀನಪ್ಪ, ನೀನು ಮಾರ್ಕೆಟಿಂಗ್ ತಲೆಬಿಸಿ ಮಾಡ್ಕೊಳಕ್ ಹೋಗ್ಬೇಡ, ನಾವು ನಿಮ್ ಜೊತೆಗೆ ಇದ್ದೇ ಇದೀವಿ ಅಂತ ಹೇಳ್ಬಿಟ್ಟು ಹಿ ಟುಕ್ ಅಪ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಹೋಲ್ ಮಾರ್ಕೆಟಿಂಗ್. ಈಗ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಕಡೆ ಈಗ ಸರ್ಕ್ಯುಲೇಟ್ ಆಗ್ತಾ ಇದೆ ಟೀ. ನಮ್ಮತನವನ್ನ, ನಮ್ಮ ಕಲ್ಚರನ್ನ ಉಳಿಸಬೇಕು, ನಮ್ಮ ಸಂಸ್ಕೃತಿಯನ್ನ ಬೆಳೆಸಬೇಕು ಅನ್ನುವಂತ ಆಸೆಯಲ್ಲಿ ಆಸ್ಟ್ರೇಲಿಯಲ್ಲಿ ಇದ್ದಂತ ಒಳ್ಳೆ ಕೆಲಸವನ್ನ ತ್ಯಜಿಸಿ ಇಲ್ಲಿಗೆ ಬಂದ್ರಿ. ಅಡಿಕೆ ನಿಜವಾಗ್ಲೂ ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ ಅನ್ನುವಂಥದ್ದನ್ನ ಪ್ರೂವ್ ಮಾಡಿದಂಥವ್ರು ತಾವು. ಬಹಳ ಯಂಗಿದ್ದೀರಿ, ಇನ್ನು ದೊಡ್ಡ ಮಟ್ಟದ ಯೋಜನೆಗಳನ್ನ ಹಾಕೊಂಡಿದ್ದೀರಿ. ತಮ್ಮ ಎಲ್ಲ ಯೋಜನೆಗಳು ಸಕ್ಸಸ್ ಕಾಣಲಿ ಅಂತ ಆಶಿಸ್ತೀವಿ. ತಾವು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ನಾಳೆ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ವಂದನೆಗಳು.